ಹಲೋ ವೀಕ್ಷಕರೇ, ನಮಸ್ಕಾರ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಭಾಗ್ಯ ಟಿವಿಗೆ ಸ್ವಾಗತ ಸುಸ್ವಾಗತ ಕೋರ್ತಾ ಇದ್ದೀವಿ. ಭಾಗ್ಯ ಮತ್ತು ಗಿರೀಶ್. ಇವತ್ತಿನ ಈ ವಿಡಿಯೋದಲ್ಲಿ ಕೆಲವು ಇಂಗ್ರೀಡಿಯೆಂಟ್ಸ್ನ ಉಪಯೋಗಿಸಿ ಬಹಳ ಸುಲಭವಾಗಿ ಯಾವ ರೀತಿ ಬೇಸನ್ ಲಾಡುನ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಎಷ್ಟು ಸೊಗಸಾಗಿ ಕಾಣ್ತಾ ಇದೆ ಲಾಡು ಅಂತ. ಖಂಡಿತ ಈ ಲಾಡನ್ನು ನೋಡ್ತಾ ಇದ್ರೆ ತಿನ್ನಬೇಕು ಅಂತ ಆಸೆ ಆಗ್ತಾ ಇರ್ಬೋದು. ಬನ್ನಿ, ಯಾವ ರೀತಿ ಲಾಡನ್ನ ಸುಲಭವಾಗಿ ಮಾಡೋದು ಅಂತ ನೀವು ನೋಡ್ಕೊಳ್ಳೋರಂತೆ, ಜೊತೆಗೆ ನಿಮ್ಮ ಮನೆಗಳಲ್ಲೂ ಈ ರೀತಿಯಾದಂಥ ಬೇಸನ್ ಲಾಡು ಮಾಡೋರಂತೆ. ಬೇಸನ್ ಲಾಡು ಮಾಡೋದಕ್ಕೋಸ್ಕರ ಮೊದಲಿಗೆ ಸ್ಟವ್ ಮೇಲೆ ಒಂದು ಬಾಣಲಿನ ಇಟ್ಟು ಬಾಣಲಿನ ಬಿಸಿ ಮಾಡ್ಕೋಬೇಕಾಗತ್ತೆ. ಈಗ ಬಿಸಿಯಾದಂಥ ಬಾಣಲಿಗೆ ಅರ್ಧ ಕಪ್ಪಷ್ಟು ತುಪ್ಪನ ಹಾಕಿ ತುಪ್ಪನ ಬಿಸಿ ಮಾಡ್ಕೋಬೇಕು. ಹೀಗಿಲ್ಲಿ ತುಪ್ಪ ಬಿಸಿಯಾಗಿದೆ. ಬಿಸಿಯಾದಂಥ ತುಪ್ಪಕ್ಕೆ 2 ಕಪ್ ಅಳತೆಯ ಕಡಲೆ ಹಿಟ್ಟನ್ನು ಹಾಕೋಬೇಕಾಗತ್ತೆ. ಕಡಲೆ ಹಿಟ್ಟನ್ನು ಹಾಕಾದ ನಂತರ ತುಪ್ಪದಲ್ಲೇ ಈ ಒಂದು ಕಡಲೆ ಹಿಟ್ಟನ್ನು ತುಂಬ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಮೀಡಿಯಂ ಫ್ಲೇಮಲ್ಲೇ ಸರಿಸುಮಾರು ಒಂದು 20 ನಿಮಿಷಕ್ಕೂ ಮೇಲೆ ಹುರ್ಕೋಬೇಕಾಗತ್ತೆ. ಸಮಯ ಮತ್ತು ತಾಳ್ಮೆ ಎರಡೂ ಇದ್ದರೆ ಖಂಡಿತ ಅರ್ಧ ಗಂಟೆಗಳ ಕಾಲ ಹುರ್ಕೊಂಡ್ರೂ ಏನೂ ತೊಂದರೆ ಇಲ್ಲ. ಯಾಕೆಂದರೆ ನೀವೆಷ್ಟು ಚೆನ್ನಾಗಿ ಈ ಒಂದು ಕಡಲೆ ಹಿಟ್ಟನ್ನು ಹುರಿತೀರೋ ಅಷ್ಟು ಸೊಗಸಾದ ರುಚಿನ ಪಡಿಬೋದು ನಾವು ಮಾಡ್ತಕ್ಕಂಥ ಬೇಸನ್ ಲಾಡುನಲ್ಲಿ. ತಾವಿಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಚಿಕ್ಕ ಗಂಟೆ ಆಗಿದೆ. ಬಟ್ ಇದನ್ನೆಲ್ಲ ಹೊಡ್ಕೊಂಡು ನೀಟಾಗಿ ಪುಡಿ ಮಾಡಿಕೊಂಡು ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಗಂಟಿಲ್ದಾಗೆ ನೀಟಾಗಿ ಎಲ್ಲ ಪುಡಿಯಾಗಿದೆ. ಮೊದಲೇ ಹೇಳಿದಾಗೆ ಇದನ್ನು ಈಗ ಕಂಪ್ಲೀಟಾಗಿ ಒಂದು 20 ನಿಮಿಷಗಳ ಕಾಲ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಹುರಿತಕ್ಕಂಥ 20 ನಿಮಿಷನೂ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಹುರಿಬೇಕು, ಹಾಗೆ ಬಿಡಬಾರ್ದು. ಹೀಗಿಲ್ಲಿ ತಾವು ನೋಡ್ತಾ ಇರ್ಬೋದು ಸರಿಸುಮಾರು ಏನಿಲ್ಲ ಅಂದರೂ 15 ನಿಮಿಷಗಳ ಕಾಲ ಚೆನ್ನಾಗಿ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಈ ಒಂದು ಹದಕ್ಕೆ ಹುರಿದಾಯಿತು. ಈಗ 1 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕಿ ಮತ್ತೆ 5ರಿಂದ 10 ನಿಮಿಷ ಹುರ್ಕೋಬೇಕಾಗತ್ತೆ. ಹೀಗಿಲ್ಲಿ ತುಪ್ಪ ಹಾಕಾದ ನಂತರ 10 ನಿಮಿಷಗಳ ಕಾಲ ಚೆನ್ನಾಗಿ ಮತ್ತೆ ಬಿಸಿ ಮಾಡ್ಕೊಂಡಿದ್ವಿ. ಈ ರೀತಿ ಮಿಕ್ಸ್ ಮಾಡ್ತಾ ಒಟ್ಟಾರೆಯಾಗಿ 20ರಿಂದ 25 ನಿಮಿಷಗಳ ಕಾಲ ಕಡಲೆ ಹಿಟ್ಟನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರ್ಕೊಂಡಾಯಿತು. ನೋಡ್ತಾ ಇರ್ಬೋದು ಈ ಒಂದು ಹದದವರೆಗೂ ಕಡಲೆ ಹಿಟ್ಟನ್ನು ಹುರಿದ್ರೆ ಸಾಕಾಗುತ್ತೆ. ಕಡಲೆ ಹಿಟ್ಟು ಸಹ ಚೆನ್ನಾಗಿ ಹುರಿದಾದ ನಂತರ ಸ್ವಲ್ಪ ಎಣ್ಣೆ ಬಿಟ್ಟಿದೆ, ತಾವಿಲ್ಲಿ ನೋಡ್ತಾ ಇರ್ಬೋದು. ಈಗ ಚೆನ್ನಾಗಿ ಹುರಿದಂಥ ಈ ಕಡಲೆ ಹಿಟ್ಟನ್ನು ಮತ್ತೊಂದು ಬಟ್ಲಿಗೆ ಹಾಕಿ ಒಂದು 15 ನಿಮಿಷಗಳ ಕಾಲ ಹಾಗೆ ತಣ್ಣಗಾಗೋದಕ್ಕೆ ಬಿಡಬೇಕಾಗತ್ತೆ. ಈ ರೀತಿ ಬಟ್ಲಿಗೆ ಹಾಕ್ಕೊಂಡಿದ ನಂತರ ಈ ರೀತಿ ಸ್ವಲ್ಪ ಹರಡ್ಕೋಬೇಕಾಗತ್ತೆ. ಆವಾಗ ಬೇಗ ತಣ್ಣಗಾಗೋದಕ್ಕೆ ಹೆಲ್ಪ್ ಆಗುತ್ತೆ. ಈ ಹುರಿದಂಥ ಈ ಕಡಲೆ ಹಿಟ್ಟು ತಣ್ಣಗಾಗ್ತಕ್ಕಂಥ ಈ ಸಮಯದಲ್ಲಿ ಮತ್ತೆ ನಾವೀಗಿಲ್ಲೊಂದು ಫ್ರೈ ಪ್ಯಾನನ್ನು ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಬಿಸಿಯಾದಂಥ ಪ್ಯಾನ್ಗೆ 2 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಈ ರೀತಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿ, ಹಾಗೆ 2 ಟೇಬಲ್ ಸ್ಪೂನಷ್ಟು ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜನ ಹಾಕಿ 2 ನಿಮಿಷ ಲೋ ಫ್ಲೇಮಲ್ಲೇ ಚೆನ್ನಾಗಿ ಹುರ್ಕೋಬೇಕಾಗತ್ತೆ. ಖಂಡಿತ ಪಂಪ್ಕಿನ್ ಸೀಡ್ಸ್ ಇದೆಯಲ್ಲ, ಸ್ವೀಟ್ ರೆಸಿಪಿಗೆ ಒಳ್ಳೆ ರುಚಿನ ಎನ್ಹಾನ್ಸ್ ಮಾಡಿಕೊಡುತ್ತೆ. ಅಷ್ಟು ಮುಖ್ಯ ಆಗುತ್ತೆ ಸ್ವೀಟ್ ರೆಸಿಪಿಗೆ ಪಂಪ್ಕಿನ್ ಸೀಡ್ಸ್. ನಾವಿಲ್ಲಿ 2 ಬಗೆಯಂಥ ಡ್ರೈ ನಟ್ಸನ್ನು ತೊಗೊಂಡಿದ್ದೀವಿ. ನೀವು ಬೇಕಿದ್ರೆ ಇನ್ನೂ ಹಲವಾರು ನಟ್ಸನ್ನು ಹಾಕಿ ಕೂಡ ಸಿದ್ಧ ಮಾಡ್ಕೋಬೋದು. ಹೀಗಿಲ್ಲಿ 2 ನಿಮಿಷ ಲೋ ಫ್ಲೇಮಲ್ಲೇ ಬಹಳ ಚೆನ್ನಾಗಿ ಈ ನಟ್ಸನ್ನೆಲ್ಲ ಹುರಿದಾಯಿತು. ಹುರಿದಂಥ ಈ ನಟ್ಸನ್ನು ಚೆನ್ನಾಗಿ ಹುರಿದಂಥ ಕಡಲೆ ಹಿಟ್ಟಿಗೆ ಹಾಕ್ಕೋಬೇಕಾಗತ್ತೆ. ಈಗ ನಟ್ಸೆಲ್ಲ ಕಡಲೆ ಹಿಟ್ಟಿನ ಜೊತೆ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಬೆರೆಸ್ಕೊಳ್ಳಿ. ಈಗ ಈ ಒಂದು ಬೇಸನ್ ಲಾಡುಗೆ ಬೇಕಾದಂಥ ಸಿಹಿನ ಸಿದ್ಧ ಮಾಡ್ಕೋಬೇಕಾಗತ್ತೆ. ಅದಕ್ಕೋಸ್ಕರ ಬೇಸನ್ ಲಾಡುಗೆ ಬೇಕಾದಂಥ ಸಿಹಿನ ನೀಡೋದಕ್ಕೋಸ್ಕರ ಹೀಗಿಲ್ಲಿ 1 ಕಪ್ ಅಳತೆಯ ಸಕ್ಕರೆನ ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಸಕ್ಕರೆ ಜೊತೆಗೇ 4ರಿಂದ 5 ಏಲಕ್ಕಿ ಕಾಯಿನ ಹಾಕಿ ಸಕ್ಕರೆನ ಮತ್ತು ಏಲಕ್ಕಿ ಕಾಯಿನ ನುಣ್ಣಿಗೆ ಪುಡಿ ಮಾಡ್ಕೋಬೇಕಾಗತ್ತೆ. ಹೀಗಿಲ್ಲಿ ನೋಡ್ತಾ ಇರ್ಬೋದು ಸಕ್ಕರೆನ ಈ ಒಂದು ಹದಕ್ಕೆ ಕಂಪ್ಲೀಟಾಗಿ ನುಣ್ಣಿಗೆ ಪುಡಿ ಮಾಡಾಗಿದೆ. ನುಣ್ಣಿಗೆ ಪುಡಿ ಮಾಡೋದಂಥ ಈ ಸಕ್ಕರೆ ಪುಡಿನ ನಂತರ ಕಡಲೆ ಹಿಟ್ಟು ತಣ್ಣಗಾದ ನಂತರ ಅದಕ್ಕೆ ಹಾಕಿ ಮಿಕ್ಸ್ ಮಾಡಬೇಕಾಗತ್ತೆ. ಈಗ ಇಲ್ಲಿ ಹುರಿದಂಥ ಕಡಲೆ ಹಿಟ್ಟು ಕಂಪ್ಲೀಟಾಗಿ ತಣ್ಣಗಾಗಿದೆ. ನುಣ್ಣಿಗೆ ಪುಡಿ ಮಾಡಿದಂಥ ಸಕ್ಕರೆ ಪುಡಿನ ಹಾಕ್ಕೋಬೇಕಾಗತ್ತೆ. ಈಗ ಸಕ್ಕರೆ ಪುಡಿನ ಹಾಕಾದ ನಂತರ
ಕಡಲೆ ಹಿಟ್ಟಿನ ಜೊತೆ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ತುಂಬ ಸಿಂಪಲ್ ಆದ ರೆಸಿಪಿ, ಅಷ್ಟೇ ರುಚಿಕರವಾದಂಥ ರೆಸಿಪಿ. ಸ್ವಲ್ಪ ತಾಳ್ಮೆಯಿಂದ ಕಡಲೆ ಹಿಟ್ಟನ್ನು ಹುರ್ಕೊಂಡ್ರೆ ಸಾಕಾಗುತ್ತೆ, ಮಿಕ್ಕಿದೆಲ್ಲ ಈಸಿ ಪ್ರೋಸೆಸ್ಸೇ. ನೋಡ್ತಾ ಇದ್ರಲ್ಲ ಕಡಲೆ ಹಿಟ್ಟಿನ ಜೊತೆ ಎಷ್ಟು ಚೆನ್ನಾಗಿ ಸಕ್ಕರೆ ಪುಡಿ ಬೆರೀತಾ ಇದೆ ಅಂತ. ಸಕ್ಕರೆ ಪುಡಿ ಒಂದು ಚೂರು ಬೆಳ್ಳಗೆ ಕಾಣದಿರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಡಲೆ ಹಿಟ್ಟು ಮತ್ತು ಸಕ್ಕರೆನ ಈ ರೀತಿ ಒಂದು ಸ್ಪೂನ್ ಅಥವಾ ಸ್ಪ್ಯಾಚುಲಾ ಸಹಾಯದಿಂದ ಮಿಕ್ಸ್ ಮಾಡ್ಬೋದು, ಅಥವಾ ತಾವು ಬೇಕಿದ್ರೆ ಕೈಯಲ್ಲೂ ಸಹ ಮಿಕ್ಸ್ ಮಾಡ್ಕೋಬೋದು. ಯಾಕೆಂತಂದರೆ ಉಂಡೆ ಕಟ್ಟಬೇಕಾದ್ರೆ ನಾವು ಕೈಯಲ್ಲೇ ಕಟ್ಟಬೇಕಾಗತ್ತಲ್ಲ, ಆದ ಕಾರಣ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೋದು. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ಕಂಪ್ಲೀಟಾಗಿ ಸಕ್ಕರೆ ಕಡಲೆ ಹಿಟ್ಟಿನ ಜೊತೆ ಬೆರ್ತಿದೆ. ಈಗ ಲಾಡು ಯಾವ ಸೈಜಿಗೆ ಬೇಕಾದ್ರೂ ಮಾಡ್ಕೋಬೋದು, ಆದರೂ ಒಂದು ನಿಂಬೆಹಣ್ಣು ಗಾತ್ರದಷ್ಟು ಲಾಡುನ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಚಿಕ್ಕದಾಗಿ ಇರಲಿ ಈ ಒಂದು ಬೇಸನ್ ಲಾಡು. ಸಕ್ಕರೆ ತುಪ್ಪ ಎಲ್ಲ ಬೆರ್ತಿರೋದ್ರಿಂದ ನೀಟಾಗಿ ಉಂಡೆ ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೀಟಾಗಿ ಉಂಡೆ ಕಟ್ಟಾದ ನಂತರ ತಾವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಸೊಗಸಾಗಿ ಮೂಡಿ ಬಂದಿದೆ ಈ ಒಂದು ಬೇಸನ್ ಲಾಡು ಅಂತ. ನೋಡ್ತಾ ಇದ್ರೇ ತಿನ್ನಬೇಕು ಅಂತ ಆಸೆ ಆಗುತ್ತೆ, ಒಂದು ತಿಂತಾ ಇದ್ದರೆ ಮತ್ತೊಂದು ತಿನ್ನಬೇಕು ಅಂತ ಇಷ್ಟ ಆಗುತ್ತೆ. ಕಡಲೆ ಹಿಟ್ಟಲ್ಲಿ ಮಾಡಿದಂಥ ಯಾವುದೇ ರೆಸಿಪಿ ಆದರೂ ಅಷ್ಟು ಒಳ್ಳೆ ರುಚಿನ ಒಳಗೊಂಡಿರುತ್ತೆ. ಕಂಪ್ಲೀಟಾಗಿ ಎಲ್ಲನೂ ಉಂಡೆ ಕಟ್ಟಿ ಲಾಡುನ ಮಾಡಾದ ನಂತರ ತಾವಿಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿಯಾಗಿ ಬೇಸನ್ ಲಾಡು ಸಿದ್ಧವಾಗಿದೆ ಅಂತ. ಒಂದೇ ಒಂದು ಲಾಡುನ ಟೇಸ್ಟ್ ಮಾಡಿ ನೋಡಿದೆ ನೋಡಿ, ಬಾಯಲ್ಲಿಟ್ಟರೆ ಕರಗುತ್ತೆ. ಆ ನಟ್ಸು ತುಂಬ ಕ್ರಿಸ್ಪಿಯಾಗಿ ತಿಂತಾಯಿದ್ರೆ ಒಳ್ಳೆ ಟೇಸ್ಟನ್ನು ಎನ್ಹಾನ್ಸ್ ಮಾಡುತ್ತೆ. ಖಂಡಿತ ಈ ರೀತಿಯಾದಂಥ ಬೇಸನ್ ಲಾಡುನ ನೀವು ಮಾಡಿ ನೋಡಿ. ಯಾವುದೇ ಒಂದು ಸ್ವೀಟ್ ಸ್ಟಾಲಲ್ಲೂ ಸಿಗ್ತಕ್ಕಂಥ ಬೇಸನ್ ಲಾಡುಗೂ ಏನೂ ಕಡಿಮೆ ಇರಲ್ಲ, ಅಷ್ಟು ಸೊಗಸಾಗಿತ್ತು ಈ ಒಂದು ಬೇಸನ್ ಲಾಡು. ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ಅದರಲ್ಲೂ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ತಟ್ಟೆಗಳಲ್ಲಿ ಅಲಂಕಾರಿಕವಾಗಿ ಜೋಡಿಸ್ಬೋದಾದಂಥ ದೇವ್ರ ನೈವೇದ್ಯಕ್ಕೆ ಸೂಕ್ತವಾಗಿರತಕ್ಕಂಥ ರವಾ ಲಡ್ಡುನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀವಿ. ಖಂಡಿತ ಬಹಳ ಈಸಿಯಾದ ರೆಸಿಪಿ, ಅಷ್ಟೇ ರುಚಿಕರವಾದ ರೆಸಿಪಿ. ಹಾಗೆ ಬನ್ನಿ ಮತ್ತೆ ತಡ ರವಾ ಲಡ್ಡು ಮಾಡೋದಕ್ಕೆ ಶುರು ಮಾಡೋಣ. ನಾವು ಮಾಡ್ತಕ್ಕಂಥ ರೆಸಿಪಿ ವಿಡಿಯೋಗಳು ತಮಗಿಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಹಾಗೆ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಖಂಡಿತ ವಿಡಿಯೋಗಳನ್ನ ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆ ಬನ್ನಿ ರವಾ ಲಡ್ಡು ಮಾಡೋದಕ್ಕೆ ಶುರು ಮಾಡೋಣ. ಈಗ ಇಲ್ಲಿ ರವಾ ಲಡ್ಡು ಮಾಡೋದಕ್ಕೋಸ್ಕರ ಮೊದಲಿಗೆ ಒಂದು ಬೌಲ್ನ ತೊಗೊಂಡಿದ್ದೀವಿ. ಈ ಬೌಲ್ಗೆ 1 ಕಪ್ ಅಳತೆಯ ರವೆನ ಹಾಕ್ಕೊಳ್ತಾ ಇದ್ದೀವಿ. ನಾವು ಬಳಸ್ತಾ ಇರ್ತಕ್ಕಂಥ ರವೆ ಬಾಂಬೆ ರವೆ ಅಥವಾ ಮೀಡಿಯಂ ರವೆ ಅಂತ. ಈ ರೀತಿ ರವೆನೂ ಸೇರಿಸಾದ ನಂತರ ಅರ್ಧ ಕಪ್ ಅಳತೆಯ ತುರಿದಂಥ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ. ಈಗ ರವೆ ಮತ್ತು ತೆಂಗಿನಕಾಯಿ ತುರಿ ಎರಡೂ ಸಹ ಚೆನ್ನಾಗಿ ಬೆರೆಯೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಸರಿಸುಮಾರು ಏನಿಲ್ಲ ಅಂದರೂ 1 ರಿಂದ 1.5 ಗಂಟೆಗಳ ಕಾಲ ಹಾಗೆ ಇಡಬೇಕಾಗುತ್ತೆ. ಹಾಗೆ ತುರಿದಂಥ ತೆಂಗಿನಕಾಯಿಲಿರ್ತಕ್ಕಂಥ ತೇವಾಂಶ ಎಲ್ಲ ರವೆ ಚೆನ್ನಾಗಿ ಹೀರ್ಕೊಳ್ಳುತ್ತೆ. ಆಗ ನಾವು ಮಾಡ್ತಕ್ಕಂಥ ರವಾ ಲಡ್ಡು ಬಹಳ ರುಚಿ ಬರುತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ರವೆ ಮತ್ತು ತೆಂಗಿನಕಾಯಿ ತುರಿನ ಬಹಳ ಚೆನ್ನಾಗಿ ಮಿಕ್ಸ್ ಮಾಡಾಯಿತು. ಈಗ ಒಂದು ತಟ್ಟೆ ಅಥವಾ ಒಂದು ಲಿಡ್ಡನ್ನು ಮುಚ್ಚಿ ಸರಿಸುಮಾರು ಏನಿಲ್ಲ ಅಂದರೂ 1 ರಿಂದ 1.5 ಗಂಟೆಗಳ ಕಾಲ ಹಾಗೆ ಇಡಬೇಕಾಗತ್ತೆ. ಹೀಗಿಲ್ಲಿ 1.5 ಗಂಟೆಗಳ ಕಾಲ ಇದನ್ನು ಹಾಗೆ ಮುಚ್ಚಿಟ್ಟಿದ್ವಿ. ತಾವಿಲ್ಲಿ ನೋಡ್ತಾ ಇರ್ಬೋದು ತೆಂಗಿನಕಾಯಿ ತುರಿ ಮತ್ತು ರವೆ ಎಲ್ಲ ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ. ಬನ್ನಿ ಈಗ ನೆಕ್ಸ್ಟ್ ಏನು ಮಾಡಬೇಕು ಅಂತ ನೋಡ್ಕೊಳ್ಳೋರಂತೆ. ನಂತರ ನಾವಿಲ್ಲೊಂದು ಕಡಾಯಿನ ಬಿಸಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಬಿಸಿಯಾಗಿರ್ತಕ್ಕಂಥ ಕಡಾಯಿಗೆ 4 ಟೇಬಲ್ ಸ್ಪೂನಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀವಿ. ಈಗ ತುಪ್ಪ ಬಿಸಿಯಾಗಿ ಕರಗಬೇಕು. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು ನಾವೊಂದು 10 ರಿಂದ 12 ಅಥವಾ 2 ಟೇಬಲ್ ಸ್ಪೂನ್ ಅಳತೆಯ ಬಾದಾಮಿನ ಈ ಒಂದು ಸೈಜ್ಗೆ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಅದೇ ರೀತಿಯಾಗಿ 2 ಟೇಬಲ್ ಸ್ಪೂನಷ್ಟು ಪಿಸ್ತಾ, ಇನ್ನು 20 ಅಥವಾ 2 ಟೇಬಲ್ ಸ್ಪೂನಷ್ಟು ಗೋಡಂಬಿನ ಈ ರೀತಿ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಹಾಗೆ 15 ರಿಂದ 20 ಅಥವಾ 2 ಟೇಬಲ್ ಸ್ಪೂನಷ್ಟು ಒಣ ದ್ರಾಕ್ಷಿ. ಈಗ ಇದನ್ನೆಲ್ಲ ಲೋ ಫ್ಲೇಮಲ್ಲೇ ಸರಿಸುಮಾರು ಒಂದು 30 ರಿಂದ 40 ಸೆಕೆಂಡು ಫ್ರೈ ಮಾಡಬೇಕಾಗತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು 30 ರಿಂದ 40 ಸೆಕೆಂಡು ಹುರಿದಾದ ನಂತರ
ದ್ರಾಕ್ಷಿ ಎಲ್ಲ ತುಂಬ ಚೆನ್ನಾಗಿ ಹುಬ್ಬಿದೆ. ಹಾಗೆ ಮಿಕ್ಕೆಲ್ಲ ಪದಾರ್ಥಗಳು ಸಹ ಬಹಳ ಚೆನ್ನಾಗಿ ಕ್ರಿಸ್ಪಿಯಾಗಿ ಫ್ರೈ ಆಗಿದೆ. ಈಗ ಚೆನ್ನಾಗಿ ಹುರಿದಂಥ ಈ ದ್ರಾಕ್ಷಿ, ಗೋಡಂಬಿ, ಪಿಸ್ತಾ, ಬಾದಾಮಿ ಎಲ್ಲನೂ ಮತ್ತೊಂದು ಬೌಲ್ಗೆ ಹಾಕ್ಕೊಳ್ಳೋಣ ತುಪ್ಪದಿಂದ ಹೊರತೆಗೆದು. ತುಪ್ಪದಲ್ಲಿ ಹುರಿದಂಥ ಪದಾರ್ಥಗಳನ್ನ ಈ ರೀತಿ ಬಟ್ಲಿಗೆ ಸೇರಿಸಾದ ನಂತರ ಈಗ ಉಳಿದಂಥ ತುಪ್ಪದಲ್ಲಿ ನಾವು ರವೆನ ಹುರ್ಕೋಬೇಕಾಗತ್ತೆ. ನಾವು ಮೊದಲೇ ರವೆ ಮತ್ತು ತೆಂಗಿನಕಾಯಿ ತುರಿನ ಮಿಕ್ಸ್ ಮಾಡ್ಕೊಂಡಿದ್ವಲ್ಲ, ಆ ರವೆನ ಮತ್ತು ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇದ್ದೀವಿ. ಇದನ್ನು ಲೋ ಫ್ಲೇಮಲ್ಲೇ ಸರಿಸುಮಾರು ಏನಿಲ್ಲ ಅಂದರೂ ಒಂದು 15ರಿಂದ 20 ನಿಮಿಷ ಹುರ್ಕೋಬೇಕಾಗುತ್ತೆ. ಮಿನಿಮಮ್ ಅಂದ್ರೂ 10 ನಿಮಿಷ ಹುರಿಲೇಬೇಕು. ಆಗಲೇ ನೀವು ಮಾಡ್ತಕ್ಕಂಥ ರವಾ ಲಾಡು ತುಂಬ ಚೆನ್ನಾಗಿ ರುಚಿ ಬರ್ತಕ್ಕಂಥದ್ದು. ಸ್ವಲ್ಪ ತಾಳ್ಮೆ ಬೇಕಾಗುತ್ತೆ. ಎಷ್ಟು ತಾಳ್ಮೆಯಿಂದ ಹುರಿತೀರೋ ಅಷ್ಟು ಸೊಗಸಾದ ರುಚಿನ ನೀವು ಪಡಿಬೋದು. ಈಗ ನಾವು ಇದನ್ನು ಕಂಪ್ಲೀಟಾಗಿ 15 ನಿಮಿಷ ಚೆನ್ನಾಗಿ ಹುರ್ಕೊಳ್ತೀವಿ. ತದನಂತರ ನೋಡೋರಂತೆ ಯಾವೊಂದು ಹದದವರೆಗೂ ಹುರ್ಕೊಂಡಿರ್ತೀವಿ ಅಂತ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ಸರಿಸುಮಾರು ಏನಿಲ್ಲ ಅಂದರೂ 15ರಿಂದ 20 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲೇ ಬಹಳ ಚೆನ್ನಾಗಿ ರವೆನ ಹುರ್ಕೊಂಡಾಯಿತು. ಈಗ ಹುರಿದಂಥ ರವೆನ ಮತ್ತೊಂದು ಬಟ್ಲಿಗೆ ಹಾಕ್ಕೊಳ್ಳೋಣ. ಅದೇ ಕಡಾಯಿಗೆ 3/4 ಕಪ್ಪಷ್ಟು ಸಕ್ಕರೆನ ಹಾಕಿ, ಸಕ್ಕರೆ ಜೊತೆಗೇ 100 ml ನೀರನ್ನು ಹಾಕ್ಕೊಳ್ತಾ ಇದ್ದೀವಿ. ಈಗ ಸಕ್ಕರೆ ಮತ್ತು ನೀರು ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಹಾಗೆ ಮೀಡಿಯಂ ಫ್ಲೇಮಲ್ಲೇ ಸಕ್ಕರೆನ ಕರಗಿಸ್ಕೋಬೇಕು. ಒಂದೇಳೆ ಪಾಕ ಬರೋವರೆಗೂ ಬಿಸಿ ಮಾಡಿ ಕರಗಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ ಇಲ್ಲಿ ತಾವು ನೋಡ್ತಾ ಇರ್ಬೋದು, ನೀಟಾಗಿ ಸಕ್ಕರೆ ಎಲ್ಲ ನೀರಿನ ಜೊತೆ ಬೆರೆತು ಕರಗೋಗಿದೆ. ಈ ರೀತಿ ಸಕ್ಕರೆ ಎಲ್ಲ ಕರಗಾದ ನಂತರ ಒಂದು 2 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಒಂದೇಳೆ ಪಾಕ ಸಿದ್ಧವಾಗಿಬಿಡುತ್ತೆ. ಈಗಿಲ್ಲಿ ಒಂದೇಳೆ ಪಾಕ ಸಿದ್ಧವಾಗಿದೆ. ಫ್ಲೇಮನ್ನು ಆಫ್ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಈ ರೀತಿ ಒಂದೇಳೆ ಪಾಕ ಬಂದರೆ ಸಾಕಾಗುತ್ತೆ. ಈಗ ಸಿದ್ಧವಾಗಿರ್ತಕ್ಕಂಥ ಈ ಪಾಕನ ರವೆ ಇರ್ತಕ್ಕಂಥ ಬಟ್ಲಿಗೆ ಹಾಕ್ಕೋಬೇಕಾಗತ್ತೆ. ಈಗ ಸಕ್ಕರೆ ಪಾಕ ಮತ್ತು ರವೆ ಎರಡೂ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಾ ಇರ್ಬೋದು, ಪಾಕ ಹೆಚ್ಚು ಆಗಲಿಲ್ಲ, ಕಡಿಮೆನೂ ಆಗಿಲ್ಲ, ಭಾಳ ಚೆನ್ನಾಗಿ ಬೆರೆತು ನಮಗೆ ಉಂಡೆ ಮಾಡೋದಕ್ಕೆ ಬೇಕಾದಂಥ ಕನ್ಸಿಸ್ಟೆನ್ಸಿ ಸಿದ್ಧವಾಗ್ತಾ ಇದೆ. ಇದ್ರ ಜೊತೆಗೆ ಹುರಿದಂಥ ಡ್ರೈ ಫ್ರೂಟ್ಸು ಸಹ ಸೇರಿಬಿಟ್ರೆ ಕರೆಕ್ಟಾದ ಕನ್ಸಿಸ್ಟೆನ್ಸಿ ಸಿಗುತ್ತೆ. ರವೆ ಮತ್ತು ಸಕ್ಕರೆ ಪಾಕನ ಚೆನ್ನಾಗಿ ಬೆರೆಸಾದ ನಂತರ ಮೊದಲಿಗೆ ತುಪ್ಪದಲ್ಲಿ ಚೆನ್ನಾಗಿ ಹುರಿದಂಥ ಡ್ರೈ ಫ್ರೂಟ್ಸನ್ನು ಸೇರಿಸ್ಕೊಳ್ತಾ ಇದ್ದೀವಿ. ಹಾಗೆ 2 ಏಲಕ್ಕಿ ಕಾಯಿಗಳನ್ನ ಈ ರೀತಿ ಕುಟ್ಟಿ ಪುಡಿ ಮಾಡಿ ಹಾಕ್ಕೊಳ್ತಾ ಇದ್ದೀವಿ. ಈಗ ರವೆ ಜೊತೆಗೆ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಎಲ್ಲ ಚೆನ್ನಾಗಿ ಬೆರೆಯೋ ಹಾಗೆ ಮಿಕ್ಸ್ ಮಾಡ್ಕೋಬೇಕು. ಈ ಒಂದು ಸೈಜ್ಗೆ ಕಟ್ ಮಾಡಾಕೊಂಡ್ರೆ ಓಕೆ, ಬೇಕಾದ್ರೆ ಇನ್ನೂ ಸಹ ಚಿಕ್ಕದಾಗಿ ಕಟ್ ಮಾಡಿ ಡ್ರೈ ಫ್ರೂಟ್ಸ್ಗಳನ್ನ ಸೇರಿಸ್ಕೋಬೋದು. ಯಾವಾಗಲೂ ನೀವು ರವೆ ಉಂಡೆ ಸಾಧಾರಣವಾಗಿ ಮಾಡ್ತೀರಾ, ಬಟ್ ಈ ರೀತಿಯಾದಂಥ ರವಾ ಲಡ್ಡುನ ಒಮ್ಮೆ ಮಾಡಿ ನೋಡಿ. ಎಷ್ಟು ಸೊಗಸಾಗಿರುತ್ತೆ ಅಂದರೆ ಪದೇ ಪದೇ ಮಾಡ್ತೀರಾ, ಅದಂತೂ ಗ್ಯಾರಂಟಿ. ದೊಡ್ಡವ್ರಿಗಿರ್ಬೋದು, ಮಕ್ಕಳಿಗಿರ್ಬೋದು, ಪ್ರತಿಯೊಬ್ಬರಿಗೂ ಇಷ್ಟ ಆಗೇ ಆಗುತ್ತೆ. ಈಗ ಇಲ್ಲಿ ಒಟ್ಟಾರೆಯಾಗಿ ರವಾ ಲಡ್ಡು ಮಾಡೋದಕ್ಕೆ ಬೇಕಾದಂಥ ಎಲ್ಲ ಪದಾರ್ಥನೂ ಚೆನ್ನಾಗಿ ಹುರಿದು ಈ ಒಂದು ಅದಕ್ಕೆ ಕಲಸಾಗಿದೆ. ನಾವು ಬಿಸಿಯಾದ ಸಕ್ಕರೆ ಪಾಕನ ಸೇರಿಸಿರೋದ್ರಿಂದ ಬಿಸಿ ಇದೆ, ತುಂಬ ತಣ್ಣಗಾಗಿ ಬಿಡಬಾರ್ದು. ಉಗುರು ಬೆಚ್ಚಗಿರೋ ಹಾಗೆ ಉಂಡೆ ಕಟ್ಕೊಂಡ್ರೆ ಖಂಡಿತ ರವಾ ಲಾಡು ತುಂಬ ಚೆನ್ನಾಗಿ ಸಿದ್ಧವಾಗುತ್ತೆ. ಸ್ವಲ್ಪ ತಣ್ಣಗಾಗಲಿ, ತದನಂತರ ಉಂಡೆನ ಕಟ್ಕೊಳ್ತೀವಿ. ಸ್ವಲ್ಪ ಹೊತ್ತಿನ ನಂತರ ಬಿಸಿ ಇದ್ದಂಥ ಪದಾರ್ಥ ಕಂಪ್ಲೀಟಾಗಿ ತಣ್ಣಗಾಗಿದೆ. ಹಾಗೆ ತಾವಿಲ್ಲಿ ನೋಡ್ತಾ ಇರ್ಬೋದು, ಕೈಗೆ ಸ್ವಲ್ಪ ತುಪ್ಪನ ಸವರ್ಕೊಂಡಿದ್ದೀವಿ. ಈಗ ಉಂಡೆ ಕಟ್ಕೋಬೇಕಾಗತ್ತೆ. ಹಾಗೆ ಕಟ್ಕೊಂಡ್ರೆ ಕೈಗೆ ಅಂಟುತ್ತೆ. ಸ್ವಲ್ಪ ತುಪ್ಪನ ಸವರ್ಕೊಂಡು ಉಂಡೆ ಕಟ್ಟೋದ್ರಿಂದ ತುಂಬ ಸೊಗಸಾಗಿ ಉಂಡೆನ ಕಟ್ಕೋಬೋದು. ನೋಡ್ತಾ ಇದ್ದೀರಾ, ಬಹಳ ಸೊಗಸಾಗಿಲ್ಲಿ ರವಾ ಲಾಡು ಸಿದ್ಧವಾಗ್ತಾ ಇದೆ. ನೋಡ್ಕೊಳ್ಳಿ, ಈ ರೀತಿ ಉಂಡೆ ಕಟ್ಟಬೇಕಾದ್ರೆ ಬಿಸಿ ಇರಬಾರ್ದು. ಬಿಸಿ ಇದ್ದರೆ ನಿಮಗೆ ಉಂಡೆ ಕಟ್ಟೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ತಣ್ಣಗಾದ ನಂತರನೇ ಉಂಡೆ ಕಟ್ಕೋಬೇಕು, ಮರಿಬೇಡಿ. ಉಂಡೆ ಕಟ್ಟಾದ ನಂತರ ನೋಡ್ತಾ ಇದ್ದೀರಲ್ಲ ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ ರವಾ ಲಾಡು ಅಂತ. ತೀರಾ ಹೆಚ್ಚು ದಪ್ಪಗೂ ಅಲ್ಲದೆ ತೀರಾ ಚಿಕ್ಕದಾಗೂ ಅಲ್ಲದೆ ಈ ಒಂದು ಹದಕ್ಕೆ ರವೆ ಲಾಡುನ ಉಂಡೆ ಕಟ್ಕೊಂಡ್ರೆ ಸಾಕಾಗುತ್ತೆ. ಇದೇ ರೀತಿಯಾಗಿ ಉಳಿದಂಥ ಉಂಡೆಗಳನ್ನೆಲ್ಲ ಕಟ್ತಾ ಹೋಗೋಣ. ಈಗ ನೋಡಿದ್ರಲ್ಲ, ಎಲ್ಲ ರವೆ ಲಾಡುಗಳನ್ನ ಸಿದ್ಧ ಮಾಡಿದ ನಂತರ ಎಷ್ಟು ಸೊಗಸಾಗಿ ಸಿದ್ಧವಾಗಿದೆ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ತಿನ್ನೋದಕ್ಕೂ ಬಹಳ ಚೆನ್ನಾಗಿರುತ್ತೆ. ರವೆ ಉಂಡೆನೇ ಒಂದು ಸೊಗಸು, ಅದರಲ್ಲೂ ಈ ರವಾ ಲಾಡು ಮತ್ತಷ್ಟು ಸೊಗಸು ಅಂದರೆ ತಪ್ಪೇ ಇಲ್ಲ. ನಾನು ಮೊದಲೇ ಹೇಳಿದಾಗೆ ಯಾವಲ್ಲೂ ನೀವು ರವೆ ಉಂಡೆನ ಮಾಡ್ತಾ ಇರ್ತೀರಾ, ಈ ಬಾರಿ ರವೆ ಲಾಡುನ ಮಾಡಿ ನೋಡಿ.
ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ, ಹಾಗೆ ಇವತ್ತು ನಾವು ಮಾಡಿ ತಿಳಿಸಿದಂಥ ಈ ರವಾ ಲಾಡು ತಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಜೊತೆಗೆ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಿದೆ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಅಷ್ಟೇ ಅಲ್ಲ, ಈ ವಿಡಿಯೋನ ಮತ್ತೊಬ್ಬರಿಗೂ ಹೆಲ್ಪ್ ಆಗೋ ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಧನ್ಯವಾದನ ತಿಳಿಸ್ತಾ ಇದ್ದೀವಿ. ಮತ್ತೊಂದು ಹೊಸ ವಿಡಿಯೋದಲ್ಲಿ ಹೊಸ ರೆಸಿಪಿ ಜೊತೆ ತಮ್ಮನ್ನ ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನಮಸ್ಕಾರ ವೀಕ್ಷಕರೇ.